ಹಾಯ್ ಹಲೋ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ಸುಂದರವಾದ ಪ್ಲೇಸ್ನ ಚೊಕ್ಕದಾಗಿ ಚಿಕ್ಕ ವ್ಲಾಗಲ್ಲಿ ತೋರ್ಸೋಕ್ಕೆ ಬಂದಿದ್ದಾನೆ ಈ ನಿಮ್ಮ ಮಜ್ಜಿಗೆ ಮೈಂಡ್ಸೆಟ್ ಹುಡುಗ ಅಭಿ. ಬೆಳಗ್ಗೆಯಿಂದ IT ಕೆಲಸ ಮಾಡಿ ತಲೆ ಸಿಡಿದು ಪೀಸ್ ಆಗಿರೋ ಪ್ಲೇಸ್ನ ಹುಡ್ಕೊಂಡು ಹೋದಾಗ ನಮಗೆ ಸಿಕ್ಕಿದ್ದೆ ಸಣಾಪುರ. ಇಂತಹ ವ್ಯೂ ಪಾಯಿಂಟ್ನ ನೋಡೋದ್ರಲ್ಲೇ ಬ್ಯುಸಿಯಾಗಿದ್ದ ನಾನು, ನೋಡಿದರೆ ಯೂಸ್ ಆಗಲ್ಲ ಓದಬೇಕು ಅಂತ ನಮ್ಮ ಉಡಾಲ್ಸಿದ್ದ ಸಣಾಪುರ ಲೇಕ್ ಹಿಸ್ಟ್ರಿನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಇನ್ನೊಂದು ಕಡೆ ಮಂಜಣ್ಣ ಮಿಣಿ ಮಾಡ್ತಕ್ಕಂಥ ಮಿಣಿಯ ಒಂದು ಹಿಟ್ ಕಳಿಸಿ ಮೀನು ಹಿಡಿಯೋಕ್ಕೆ ರೆಡಿಯಾಗಿದ್ದ. ಮೀನು ಹಿಡಿಯೋದು ಹೆಂಗೆ ಗೊತ್ತಾ? ದಾರ ಬಿಚ್ಚು, ಹಿಟ್ ಕಳಿಸು, ಅಲ್ಲಾಡ್ಸು, ಆಯಿತು. ಆಮೇಲೆ ಕಟ್ಟೆ ಮೇಲೆ ಕೂತ್ಕೋ, ನೀರಲ್ಲಿ ಬಿಡು, ವ್ಯೂನ ಎಂಜಾಯ್ ಮಾಡು. ಇಷ್ಟೇ ಸಿಂಪಲ್ ಅಲ್ವಾ? ಇಷ್ಟೇ ಸಿಂಪಲ್ ಅಂತ ಮಂಜಣ್ಣನ ಜೊತೆ ನಾವು ಕಟ್ಟೆ ಮೇಲೆ ಕೂತ್ಕೊಂಡ್ವಿ. ಇವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ವೇಟ್ ಮಾಡ್ತಾ 1 ಅವರ್ ಆದರೂ ಒಂದು ಮೀನು ಸಿಗಲಿಲ್ಲ. ಹಬ್ಬ, ಫೈನಲಿ ಒಂದು ಮೀನು ಸಿಕ್ತು. ಅವಾಗ ಸಿಕ್ಕಷ್ಟು ಖುಷಿ ಹೋಟ್ಲಲ್ಲಿ ಮೀನು ತಿಂದಾಗೂ ಸಿಕ್ಕಿದ್ದಿಲ್ಲ. ಮೀನದ ಹೊರಗಡೆ ನೋಡಿದ್ರೆ ಹೇಗೆ, ಅದರೊಳಗೆ ಏನಿರುತ್ತೆ ಅಂತ ಬಾಯಿಗೆ ಜೂಮ್ ಹಾಕಿದ್ವಿ. ಅವಾಗ ಮೀನು ಹೇಳ್ತು, ಅದ್ರ ಮಾತು ಕೇಳಿ ತುಂಬಾ ಬೇಜಾರಾಯಿತು. ಅದಕ್ಕೆ ಬದುಕು ಹೋಗಂತ ವಾಪಸ್ ನೀರಿಗೆ ಹಾಕಿದ್ವಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ಜೀವನ ಕಾಪಾಡಿರೋ ಖುಷಿಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಬಂಡೆ ಮೇಲೆ, ಅದೇ ನೋಡಿ ಕ್ಲಿಫ್ ಜಂಪಿಂಗ್ ಮಾಡೋ ಜಾಗ. ಇವಾಗ ಸದ್ಯಕ್ಕೆ ಬ್ಯಾನ್ ಆಗಿದೆ, ನೋಡೋಣ ಮುಂದಿನ ದಿನದಲ್ಲಿ ಓಪನ್ ಆದರೆ ಅಪ್ಡೇಟ್ ಕೊಡ್ತೀನಿ. ಆ ಕ್ಲಿಫ್ ಜಂಪಿಂಗ್ ಜಾಗನ ನೋಡಿಕೊಂಡು ಹಂಗೆ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ ನಮ್ಮ ವ್ಯೂ ಪಾಯಿಂಟ್. ಪ್ಯಾಷನ್ ಪ್ರೋ ಗಾಡೀಲಿ ಬಂದ ನಾನು, ವ್ಲಾಗಿಂಗ್ ಈಸ್ ಮೈ ಪ್ಯಾಷನ್ ಆ್ಯಂಡ್ ವ್ಯೂವರ್ಸ್ ಆರ್ ಮೈ ಫ್ಯಾಮ್ಲಿ. ಫ್ಯಾಮ್ಲಿ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೆಂಗೆ? ಬೇಗ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ವ್ಯೂ ಪಾಯಿಂಟ್ ತೋರಿಸೋದು ತುಂಬ ಇದೆ. ತುಂಗಭದ್ರಾ ನದಿಯ ಮಧ್ಯದಲ್ಲಿ ಪುಟ್ಟಿಲಿ ಕೂತ್ಕೊಂಡು ಸಾಂಗ್ ಆಡ್ತಾ ಇಂತಹ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಿದ್ರೆ ಒಂದು ಕ್ಷಣ ಮೈ ಮರೆಯೋದಂತೂ ಗ್ಯಾರಂಟಿ. ಈ ವ್ಯೂನ ಟಾಪಲ್ಲೇ ನಿಂತ್ಕೊಂಡು ನೋಡೋದಕ್ಕಿಂತ ನದಿಯ ಪಕ್ಕದಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಕೆಳಗಡೆ ಹೊರಟ್ವಿ. ಕೆಳಗೆ ಹೋಗ್ತಾ ಇದ್ದಾಗೆ ನಮಗೆ ನೆನಪಾಗಿದ್ದೆ, ಪ್ರಕೃತಿ ಏನು ಹೇಳ್ತೆ ಗೊತ್ತಾ? ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಮಾಡ್ಕೋಬೇಕು ಅಂತ. ಇಂತಹ ಪ್ಲೇಸ್ಗೆ ಬಂದಾಗ ಮನೆಗೆ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಬಟ್ ಕತ್ಲಾದ್ಮೇಲೆ ಗೂಡು ಸೇರ್ಕೊಳ್ಳೇಬೇಕಲ್ವ, ಅದಕ್ಕೆ ಗಾಡಿ ತಗೊಂಡು ಮನೆ ಕಡೆಗೆ ಹೊರಟ್ವಿ. ದಾರಿಲಿ ನಮ್ಮ ಕೋತಿಗೂ ಬಾಯ್ ಹೇಳ್ತಾ, ಇದು ಸಣಾಪುರ್ನ ಬಲಗಡೆ ಇರುವ ಒಂದು ಭಾಗ ಅಷ್ಟೇ. ಇದರದ್ದು ಎಡಗಡೆ ಇದಕ್ಕೂ ಚಲೋ ಇರುವ ಇನ್ನೊಂದು ಪ್ಲೇಸ್ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಅದನ್ನೆಲ್ಲ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಜ್ಜಿಗೆ ಮೈಂಡ್ಸೆಟ್. ಮತ್ತು ಮುಂದಿನ ದಿನಗಳಲ್ಲಿ ಸಿಗ್ತೀನಿ. ನಮಸ್ಕಾರ. ಅಷ್ಟೇ.